27ನೇ ತಾರೀಕು ಶುಕ್ರವಾರ ನಡೆಯುವ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದಿಂದ 18 ಗ್ರಾಮಗಳಿಂದ ಸಾವಿರಾರು ಜನರು ಜೆಡಿಎಸ್ ಪಕ್ಷವನ್ನು ಸೇರ್ಪಡೆಗೊಳ್ಳುತ್ತಾರೆ ಎಂದು ಜೆಡಿಎಸ್ ಮುಖಂಡ ಕೆಎಂ ಕೃಷ್ಣನಾಯಕ ಹೇಳಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು 60 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಮುಗಿಸಿ ಎಚ್ಡಿ ಕೋಟೆ ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದು, ಆ ದಿನ ಕಾಂಗ್ರೆಸ್ ಪಕ್ಷದಿಂದ ಸಾವಿರಾರು ಜನರು ಜೆಡಿಎಸ್ ಪಕ್ಷವನ್ನು ಸೇರ್ಪಡೆಗೊಳ್ಳುತ್ತಾರೆಂದು ತಿಳಿಸಿದರು. ಇದೇ ತಿಂಗಳು 27ನೇ ತಾರೀಕು ನಮ್ಮ ರಾಜ್ಯ ಘಟಕದ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಹೆಗ್ಗಡದೇವನಕೋಟೆ ತಾಲೂಕಿಗೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರ ಜೊತೆ ನಮ್ಮ ಜಿಲ್ಲೆಯ ಮಾಜಿ ಸಚಿವರು ಹಿರಿಯರು ಆದ ಸಾರಾ ಮಹೇಶಣ್ಣರ ನೇತೃತ್ವದಲ್ಲಿ ಹುಣಸೂರು ಶಾಸಕರಾದ ಹರೀಶ್ ಗೌಡರು, ಹಿರಿಯಾಪಟ್ಟಣ ಮಾಜಿ ಶಾಸಕರಾದ ಮಾದೇವಣ್ಣವರು, ನರಸೀಪುರ ಮಾಜಿ ಶಾಸಕರಾದಂಥ ನಮ್ಮ JDS ಜಿಲ್ಲಾಧ್ಯಕ್ಷರಾದಂಥ ಅಶ್ವಿನ್ ಕುಮಾರ್ ಅವರು, MLC ಮಂಜೇಗೌಡರು, MLC ವಿವೇಕಾನಂದ್ ಅವರು, ನಮ್ಮ ಮಾಜಿ ಮೇಯರ್ ಆದಂಥ ರವಿಯಣ್ಣವರು, ಮತ್ತು ಮಾಜಿ ಜಿಲ್ಲಾಧ್ಯಕ್ಷರಾದಂಥ ನರಸಿಂಹಸ್ವಾಮಿಯವರು, ನಮ್ಮ ತಾಲೂಕಿನ ಎಲ್ಲ ಪಕ್ಷದ ಹಿರಿಯ ಮುಖಂಡರುಗಳು ಮತ್ತು ಕಿರಿಯ ಮುಖಂಡರುಗಳು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, PLD ಬ್ಯಾಂಕ್ ಸದಸ್ಯರು, PAPCMS ಸದಸ್ಯರು ಎಲ್ಲರೂ ಸುಧಾ ಅವ್ರನ್ನ ಸ್ವಾಗತ ಮಾಡೋಕ್ಕೆ ಎಲ್ಲನ ಒಂದು ವ್ಯವಸ್ಥಿತವಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅದೇ ರೀತಿ 60 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಮುಗಿಸಿ ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಈ ಹಿಂದೆ ನವೆಂಬರ್ 30ನೇ ತಾರೀಕು ಹುಲಿ ದಾಳಿಯಾದಂಥ ಕುಟುಂಬಗಳಿಗೆ ಸಾಂತ್ವನ ಹೇಳಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿರು. ಅವತ್ತು ಅವರು ಬಡವರು ಮತ್ತು ಕೂಲಿ ಕಾರ್ಮಿಕರನ್ನ ನೋಡಿ ಅವತ್ತು 4 ಅವರ್ 3 ಅವರ್ ಸಮಯ ಅಂತ ಹೇಳಿದರು. ಒಂದು ದಿನ ಫುಲ್ಲು ಕ್ಷೇತ್ರದಲ್ಲಿದ್ದು ಅವರ ಕಷ್ಟ ಸುಖಗಳನ್ನ ನೋಡಿ ಅವ್ರಿಗೆ ಸ್ಪಂದಿಸಿ ಅವ್ರ ಕಷ್ಟ ಸುಖಗಳನ್ನ ಕೇಳಿ ನಮ್ಮ ಕಾರ್ಯಕರ್ತರ ಜೊತೆ ರಾತ್ರಿ 8:30-9 ಗಂಟೆವರೆಗೂ ಇದ್ದು ಹೋಗಿದ್ರು. ಅದೇ ರೀತಿ 27ನೇ ತಾರೀಕು ನಮ್ಮ ಕ್ಷೇತ್ರಕ್ಕೆ ಒಂದು ದಿನ ಈ ಕಾರ್ಯಕ್ರಮಕ್ಕೆ ಮೀಸಲಾಗಿ ಕೊಟ್ಟಿದ್ದಾರೆ. ಅವತ್ತು ನಮ್ಮ ಕಾರ್ಯಕರ್ತರನ್ನ ಮತ್ತು ನಮ್ಮ ಪಕ್ಷಕ್ಕೆ ದುಡಿದಂಥ ಹಿರಿಯರೊಂದಿಗೆ ಎಲ್ಲರಿಗೂ ಚರ್ಚಿಸಿ ಆ ಕಾರ್ಯಕ್ರಮನ ಒಂದು ಯಶಸ್ವಿಗೊಳಿಸಬೇಕು. ಮತ್ತು ಇಡೀ ಜಿಲ್ಲೆ ಇಡೀ ರಾಜ್ಯದಲ್ಲಿ ಹೆಗ್ಗಡದೇವನಕೋಟೆ ತಾಲೂಕಿನಲ್ಲಿ 89ರಲ್ಲಿ ಇಡೀ ರಾಜ್ಯದಲ್ಲಿ ಸ್ವತಂತ್ರ ಸಂದರ್ಭದಲ್ಲಿ ಹೆಗ್ಗಡದೇವನಕೋಟೆ ತಾಲೂಕಿನಿಂದ JDS ಪಕ್ಷನ ಗೆಲ್ಲಿಸ್ಕೊಟ್ಟಂಥ ಕ್ಷೇತ್ರ ಇದು. ಅದರಿಂದ ಈ ಕ್ಷೇತ್ರದ ಮೇಲೆ ಅವರ ದೇವೇಗೌಡ ಅಪ್ಪಾಜಿಯವರ ಕುಟುಂಬ ಮತ್ತು ಕುಮಾರಣ್ಣವರು ಮತ್ತು ನಿಖಿಲ್ ಕುಮಾರಸ್ವಾಮಿಯವರು ಈ ಕ್ಷೇತ್ರದ ಮೇಲೆ ತುಂಬ ಅಪಾರವಾದಂಥ ಒಂದು ನಂಬಿಕೆ, ಒಂದು ಪ್ರೀತಿ ಇದೆ. ಅದರಿಂದ ನಮ್ಮ ಕ್ಷೇತ್ರಕ್ಕೆ ಒಂದು ದಿನ ಕಾರ್ಯಕ್ರಮಕ್ಕೆ ಮೀಸಲಾಗಿಟ್ಟಿದ್ದಾರೆ. ಅವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮುಗಿದ ನಂತರ ಕಾಂಗ್ರೆಸ್ ಪಕ್ಷದಿಂದ ಸುಮಾರು 18 ಗ್ರಾಮಗಳಿಂದ 1,000ಕ್ಕೂ ಹೆಚ್ಚು ಜನ ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿಯವರ ಒಂದು ನಾಯಕತ್ವದಲ್ಲಿ, ಅವರ ಒಂದು ಸಾರಥ್ಯದಲ್ಲಿ, ಅವರ ಸಮ್ಮುಖದಲ್ಲಿ. ಕಾರಣ ಹಿಂದೆ ಕುಮಾರಣ್ಣವ್ರು ಕೊಟ್ಟಂಥ ಕಾರ್ಯಕ್ರಮಗಳು, ರೈತರು ಸಾಲ ಮನ್ನಾ ಇರ್ಬೋದು, ಕೂಲಿ ಕಾರ್ಮಿಕರಿಗೆ ಕೊಟ್ಟಂಥ ಕಾರ್ಯಕ್ರಮಗಳಿರ್ಬೋದು, ಲಾಟ್ರಿ ನಿಷೇಧ ಇರ್ಬೋದು, ಸರಾಯಿ ನಿಷೇಧ ಇರ್ಬೋದು, ಈ ಕಾರ್ಯಕ್ರಮಗಳೆಲ್ಲನ ಮೆಚ್ಚಿ ಕಾಂಗ್ರೆಸ್ ಪಕ್ಷ ತೊರೆದು ನಮ್ಮ JDS ಪಕ್ಷಕ್ಕೆ ನಿಖಿಲ್ ಕುಮಾರಸ್ವಾಮಿಯವರ ಸಮ್ಮುಖದಲ್ಲಿ ಸಾವಿರಾರು ಜನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು ಸೇರ್ಪಡೆ ಆಗ್ತಿದ್ದಾರೆ. ಇದೊಂದು ನಮಗೆ ದೊಡ್ಡ ಖುಷಿ ತಂದಿರುವಂಥ ವಿಚಾರ. ಮುಂದೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿಕ್ಕೆ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮ ಪಕ್ಷದ ಮಹಿಳೆಯರು ಮತ್ತು ಮುಖಂಡರುಗಳು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಅದೇ ರೀತಿ ಅವತ್ತು 11 ಗಂಟೆಗೆ ಹ್ಯಾಂಡ್ ಪೋಸ್ಟ್ಗೆ ಬರ್ತಾರೆ. ಹ್ಯಾಂಡ್ ಪೋಸ್ಟಿಂದ ನಮ್ಮ ಕಾರ್ಯಕ್ರಮದ ರೋಡ್ ಶೋ ಇದೆ. ರೋಡ್ ಶೋ ಮುಖಾಂತರ ಕಾರ್ಯಕ್ರಮದ ವೇದಿಕೆಗೆ ಅವ್ರನ್ನ ಬರಮಾಡ್ಕೊತೀವಿ. ಬರಮಾಡ್ಕೊಂಡ ನಂತರ ಕಾರ್ಯಕ್ರಮ ರೂಪುರೇಷೆಯಾಗಿ 1:30ಯಿಂದ 2 ಗಂಟೆ ಒಳಗಡೆ ಕಾರ್ಯಕ್ರಮ ಪೂರ್ಣಗೊಳ್ಳುತ್ತದೆ. ಯಾಕೆಂದರೆ ಬಿಸಿಲಿರೋದ್ರಿಂದ ಜನಕ್ಕೆ ತೊಂದರೆ ಆಗೋದು ಬೇಡ ಅಂತೇಳಿ ಕಾರ್ಯಕ್ರಮನ ಬೇಗ ಪ್ರಾರಂಭ ಮಾಡಿ ಬೇಗ
1:30 ಗಂಟೆಗೆ ಕಾರ್ಯಕ್ರಮನ ಮುಕ್ತಾಯಗೊಳಿಸಬೇಕು ಅಂತ ಮುಖಂಡರು ನಾವೆಲ್ಲ ಒಂದು ತೀರ್ಮಾನ ಮಾಡಿದ್ದೀವಿ. ಅದೇ ರೀತಿ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಯಶಸ್ವಿ ಆಗ್ಲಿಕ್ಕೆ ಎಲ್ಲ ಮುಖಂಡರುಗಳು ಕಾರ್ಯಕರ್ತರೆಲ್ಲ ಸೇರಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಈ ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಅವತ್ತು ನಮ್ಮ ಕಾರ್ಯಕ್ರಮನ ಒಂದು ಯಶಸ್ವಿಯಾಗಿ ಮಾಧ್ಯಮದವರು ಸುಧಾ ನಮ್ಮ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು, ಒಂದು ಕಾರ್ಯಕ್ರಮನ ಬಿತ್ತರಿಸಬೇಕು, ಒಂದು ಪ್ರಚಾರ ಕೊಡಬೇಕು. ನಾವು ನಂತರ ಜೆಡಿಎಸ್ ತಾಲೂಕು ಅಧ್ಯಕ್ಷ ರಾಜೇಂದ್ರ ಗೋಪಾಲಸ್ವಾಮಿ, ಮಾಜಿ ಅಧ್ಯಕ್ಷ ನರಸಿಂಹಗೌಡ, ಒಕ್ಕಲಿಗ ಸಮಾಜದ ಅಧ್ಯಕ್ಷ ಹರೀಶ್ ಗೌಡ ಮಾತನಾಡಿದರು. 2024 ಶುಕ್ರವಾರ ನಮ್ಮ ರಾಜ್ಯದ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೂ ನಮ್ಮ ಜಿಲ್ಲೆಯ ಮಾಜಿ ಮಂತ್ರಿಗಳು ಶಾಲಾ ಮಹೇಶಣ್ಣವರು ಹಾಗೂ GD ದೇವೇಗೌಡ ಮಗರಾದಂಥ ಹರೀಶ್ ಗೌಡರು ಹಾಗೂ ಪ್ರಿಯಾಪಟ್ನ ಮಾಜಿ MLA ಅವರಾದ ಮಾದೇವಣ್ಣವರು ಹಾಗೂ ಜಿಲ್ಲಾ ಅಧ್ಯಕ್ಷರಾದ ಅಶ್ವಿನಿ ಕುಮಾರ್ ಅವರು ಹಾಗೂ ಮಾಜಿ ಅಧ್ಯಕ್ಷರಾದಂಥ ನರಸಿಂಹಸ್ವಾಮಿ ಅವರು, ಆಗ ನಮ್ಮ ಮೈಸೂರು ಜಿಲ್ಲೆಯ ಮಾಜಿ ಮೇಯರ್ಗಳು, ಕಾರ್ಪೊರೇಟರ್ಗಳು ಹಾಗೂ ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು, ಮಾಜಿ ಅಧ್ಯಕ್ಷರುಗಳು, ವಲಯ ಅಧ್ಯಕ್ಷರುಗಳು, ಗ್ರಾಮ ಪಂಚಾಯತಿ TP, ಜಿಲ್ಲಾ ಪಂಚಾಯತಿ ಎಲ್ಲ ಗ್ರಾಮ ಪಂಚಾಯತಿಯವರೆಲ್ಲ ಮುಖಂಡರುಗಳು ಎಲ್ಲ ಸೇರಿ ನಾವು ಈ ಸಂತೆಮಳ ಮೈದಾನದಲ್ಲಿ ಒಳ್ಳೆಯ ದೂರದ ಒಂದು ಸಮಾವೇಶ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡು ಈಗ ಶುಕ್ರವಾರಕ್ಕೆ 10-15 ಸಾವಿರ ಜನ ಸೇರಿಸ್ಬೇಕು ಅಂತ ನಾವು ನಿರೀಕ್ಷೆ ಇಟ್ಟಿದ್ವಿ. ಹಾಗೇ ಆಯ್ತದೆ. ಅದು ಸಕ್ಸಸ್ ಆದ ಸ್ವಲ್ಪ ದಿನದಲ್ಲಿ ಕುಮಾರಸ್ವಾಮಿ ಅವರು, ವಿಜೇಂದ್ರ ಅವರು NDA ಮೈತ್ರಿ ಮಾಡ್ಕೊಂಡು ಒಂದು ಕಮಿಟಿ ಮಾಡ್ತಾರೆ, ಬರ್ತಾರೆ. ಬಂದ ತಕ್ಷಣ ನಾವು ಇನ್ನೂ ಒಂದು ದೊಡ್ಡದಾಗಿ ಒಂದು 30,000-40,000 ಜನ ಸೇರಿಸಿ NDA ಮೈತ್ರಿ BJP ನಾವೆಲ್ಲ ಸೇರಿ ದೊಡ್ಡದಾಗಿ ಒಂದು ಸಮಾವೇಶ ಮಾಡಿ ನಾವು ಮುಂದಿನ 22 ಚುನಾವಣೆಯಲ್ಲಿ ನಾವು ಕೃಷ್ಣ ನಾಯಕರನ್ನ ಗೆಲ್ಸೇಗಿರಿಸ್ತೀವಿ ಅನ್ನೋಂಥ ಒಂದು ಆತ್ಮವಿಶ್ವಾಸ ಇದೆ. ಅವರು ತಾಲೂಕಿಗೆ ಬೇಕಾದಷ್ಟು ಅವರ ಸ್ವಂತ ಹಣದಿಂದ ಅಲ್ಲಿಂದ ತಂದು ಇಲ್ಲಿಗೆ ಮಾಡಿದವರು ಹೊರತು ಇಲ್ಲಿಂದ ತಗೋ ಅವಶ್ಯಕತೆ ಇಲ್ಲ. ಮುಂದೆ MLA ಆದರೂ ಅವ್ರಿಗಾದ್ರೆ ಇಲ್ಲಿಂದ ಮಾಡೋ ಅವಶ್ಯಕತೆ ಇಲ್ಲ. ಆದ್ದರಿಂದ ಅವನ್ನ ಗೆಲ್ಸೇಗಿರಿಸ್ತೀವಿ. ನಾವು 15 ವರ್ಷದಿಂದ ಒಬ್ಬರಿಗೆ ಅಧಿಕಾರ ಕೊಟ್ಟಿದ್ದೀವಿ, ಒಂದೇ ಕುಟುಂಬಕ್ಕೆ. ಅದನ್ನು ಬದಲಾವಣೆ ಮಾಡಬೇಕಂತ ನಮ್ಮ ತಾಲೂಕಿನ ಜನ ಅವರವರೇ ವಾಲಂಟಿಯರ್ ಮಾತಾಡ್ತಾ ಇದ್ದಾರೆ. ಅದನ್ನು ಬದಲಾವಣೆ ಆಗೇ ಇರ್ತದೆ. ಮುಂದಕ್ಕೆ NDA ಸರ್ಕಾರ ಬರ್ತದೆ, ಕೃಷ್ಣನಾಯಕರು ಆಯ್ತಾರೆ, ಅವ್ರ ಮಂತ್ರಿನೂ ಆವಾಗ ಅವಕಾಶ ಸಿಕ್ಕದೆ. ಅವರ ಜನಾಂಗದ ಒಂದು ಕಮ್ಯುನಿಟಿ ST ಇದರಿಂದ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಒಬ್ಬರೇ ಇರೋದ್ರಿಂದ ಹಾಗೆ ಐತೆ ಅಂತೇಳಿ ಇಷ್ಟು ಭರವಸೆ ಮಾಡಿ. ದಿನಾಂಕ 27/3/2026 ಇದೆ ಶುಕ್ರವಾರ ದಿನ ನಮ್ಮ ರಾಜ್ಯದ ಯುವ ನಾಯಕರು, ಯುವ ಜನತಾ ದಳದ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು, ಅವರ ಜೊತೆಗೂಡಿ ರಾಜ್ಯದ ನಾಯಕರುಗಳು ಮತ್ತು ಜಿಲ್ಲಾ ಅಧ್ಯಕ್ಷರಾದಂಥ ಅಶ್ವಿನಿ ಕುಮಾರ್ ಅವರು, ನಮ್ಮ ಜಿಲ್ಲೆಯ ಉಸ್ತುವಾರಿಯಾದಂಥ ಸಾರಾ ಮಹೇಶಣ್ಣವರು, ಪಿರಿಯಾಪಟ್ಟಣದ MLA ಮಾಜಿ MLA ಅವರಾದ ಮಾದೇವಣ್ಣವರು, ಮತ್ತು ಅಲ್ಲಿ MLCಗಳು ಮತ್ತು ಹುಣಸೂರು MLA ಆದ ಹರೀಶ್ ಗೌಡರು ಎಲ್ಲರ ಸಮ್ಮುಖದಲ್ಲಿ ಇವತ್ತು ನಮ್ಮ ಕೋಟೆಗೆ 27ನೇ ತಾರೀಕು ಬರ್ತಾ ಇದ್ದಾರೆ. ಜನರೊಂದಿಗೆ ಜನತಾ ದಳ ಮತ್ತು ಸದಸ್ಯತ್ವ ಅಭಿಯಾನವನ್ನು ಕಾರ್ಯಕ್ರಮವನ್ನು ನಮ್ಮ ಕೃಷ್ಣನಾಯಕರ ನೇತೃತ್ವದಲ್ಲಿ ಯಗಡಿದನಕೋಟೆ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಯುಗಾದಿ ಹಬ್ಬದ ಹೊಸ ವರ್ಷದ ಸೂಚನೆ ಮೇರೆಗೆ ಮೊದಲನೇ ಕಾರ್ಯಕ್ರಮವನ್ನು ಕೃಷ್ಣನಾಯಕರ ನೇತೃತ್ವದಲ್ಲಿ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಾವು ಎಲ್ಲ ಪಕ್ಷದ ಮುಖಂಡಗಳು, ಪಕ್ಷದ ಅಧ್ಯಕ್ಷರುಗಳು, ಕಾರ್ಯಕರ್ತರು ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ನೀಡಿ ಹೆಚ್ಚಿನ ಜನಸಂಖ್ಯೆಯನ್ನು ಸೇರಿಸಿ ವೇದಿಕೆ ಕಾರ್ಯಕ್ರಮವನ್ನು ಮಾಡಬೇಕಂತ ಹೇಳಿ ಇವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ 27ನೇ ತಾರೀಕು 11 ಗಂಟೆಗೆ ಹ್ಯಾಂಡ್ ಪೋಸ್ಟ್ಗೆ ಬರ್ತಾರೆ. ಹ್ಯಾಂಡ್ ಪೋಸ್ಟಿಂದ ಅವ್ರನ್ನ ಸ್ವಾಗತ ಮಾಡಿಕೊಂಡು ಮತ್ತು ಕೃಷ್ಣಾಪುರದ ಸರ್ಕಲ್ನಿಂದ BJS ಸಭಾಭವನದಿಂದ ಮೆರವಣಿಗೆ ಮುಖಾಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕಲಾ ತಂಡಗಳ ಜೊತೆಗೂಡಿ ಕೋಟೆ ಟೌನ್ನ ಕೇಂದ್ರ ಸ್ಥಾನ ಸಂತೆಮಾಳದಲ್ಲಿ ಅದ್ದೂರಿಯಾದ ವೇದಿಕೆ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಸಾವಿರಾರು ಜನಸಂಖ್ಯೆಯನ್ನು ಸೇರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕಂತ ಹೇಳಿ ನಮ್ಮ ಪಕ್ಷದ ಮುಖಂಡರು, ಕೃಷ್ಣನಾಯಕರು, ನಮ್ಮ ಎಲ್ಲ ಪದಾಧಿಕಾರಿಗಳು ಮತ್ತು 2 ತಾಲೂಕಿನ ಸರಗೂರು ಮತ್ತು ಕೋಟೆ 2 ತಾಲೂಕಿನ ಎಲ್ಲ ಮುಖಂಡರುಗಳು ಪಣ ತೊಟ್ಟು ನಿಂತು ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೆ ಮಾಡ್ತಾ ಇದ್ದೀವಿ. ನಾನಾದರೂ ಎರಡೇ ಮಾತು ಹೇಳೋದು, ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ನಿಖಿಲ್ ಕುಮಾರಸ್ವಾಮಿ ಅವರು ಈಗ ಆಗಲೇ ಕರ್ನಾಟಕದಲ್ಲಿ 60 ವಿಧಾನಸಭಾ ಕ್ಷೇತ್ರಗಳನ್ನು ಮುಗಿಸಿ ನಮಗೆ 61ನೇ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ.
ಮೊನ್ನೆ ನನಗೆ ಪಿರಿಯಾಪಟ್ಟಣ ಮಾದೇವಣ್ಣ ಅವರು ಫೋನ್ ಮಾಡಿ, ಅಣ್ಣ ಮೈಸೂರು ಜಿಲ್ಲೆಯಲ್ಲಿ ಪಿರಿಯಾಪಟ್ಟಣ, KR ಹುಣಸೂರು ಎಲ್ಲಕ್ಕಿಂತೂ ಅತಿಯಾಗಿ ಮಾಡಬೇಕು, ಕೃಷ್ಣನಾಯಕರ ನೇತೃತ್ವದಲ್ಲಿ ಮಾಡಬೇಕು ಅಂತ ಮೊನ್ನೆ ಫೋನ್ ಮಾಡಿ ಮಾತಾಡಿದಾಗ ನಾನು ಕೂಡ ಖಂಡಿತ ಮಾಡ್ತೀವಿ. ನಮ್ಮ ತಾಲೂಕು ಎಲ್ಲ ಮುಖಂಡರುಗಳು ಇವೆಲ್ಲ ಒಗ್ಗಟ್ಟಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. 25ನೇ ವರ್ಷ ಬೆಳ್ಳಿ ಹಬ್ಬ ಬೆಂಗಳೂರಲ್ಲಿ ಆಚರಣೆ ಮಾಡಿದಾಗ ಈ ಪಕ್ಷ ಪ್ರಾದೇಶಿಕ ಪಕ್ಷ ಆದರೂ ಕೂಡ ಈ ಪಕ್ಷದ ಒಬ್ಬ ಪ್ರಧಾನಮಂತ್ರಿಯಾಗಿ 2 ಸಾರಿ ಮುಖ್ಯಮಂತ್ರಿ ಆಗಿದ್ದಂಥ ಒಂದು ಪಕ್ಷ ಕರ್ನಾಟಕದಲ್ಲಿ ನೆಕ್ಸ್ಟು ಅಧಿಕಾರಕ್ಕೆ ಬರಬೇಕು ಅನ್ನೋ ಆಸೆ ಜನಗಳಲ್ಲಿ ಇದೆ. ಅದು ಜನಗಳ ಆಸೆ ಪೂರೈಸಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಕೃಷ್ಣನಾಯಕರು ಕೂಡ ಒಳ್ಳೇದಾಗುತ್ತೆ ಅಂತ ಆಶಿಸುತ್ತಾ ನಮ್ಮ ತಾಲೂಕಿನ ಜನ ಎಲ್ಲರೂ ಕೂಡ 28ನೇ ತಾರೀಕು ದಯಮಾಡಿ ಸಭೆಗೆ ಬರಬೇಕು ಅಂತ ಎಲ್ಲರೂ ಕೂಡ ಆಹ್ವಾನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಜನತಾದಳ ಕಾರ್ಯಕ್ರಮಕ್ಕೆ ದಿನಾಂಕ 27ರಂದು ನಮ್ಮ ಯುವ ಘಟಕ ರಾಜ್ಯದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿರವರು ನಮ್ಮ ತಾಲೂಕಿಗೆ ಬರ್ತಾ ಇರೋದು ನಮ್ಮೆಲ್ಲರಿಗೂ ಒಂದು ಈ ಯುಗಾದಿಯ ಮೊದಲ ವರ್ಷದ ಒಂದು ಹಬ್ಬದ ದಿನ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು 10 ವರ್ಷಗಳಿಂದ ನಾವು ನಮ್ಮ MLAನ ನೋಡಿಲ್ಲ. ಹಾಗಾಗಿ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರಿಗೆ ಸಂತೋಷದ ದಿನ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮೊದಲನೇದಾಗಿ. ಜೊತೆಗೆ ಹಲವಾರು ಗಣ್ಯರು ನಮ್ಮ ಜಾತ್ಯತೀತ ಜನತಾದಳದ ಬಗ್ಗೆ JDS ಇಲ್ಲ, ಎಲ್ಲಿದೆ ಅನ್ನೋ ಮಾತುಗಳನ್ನ ನಾವು ಮಾಧ್ಯಮಗಳಲ್ಲಿ ಮತ್ತು ಪ್ರತಿಯೊಂದರಲ್ಲೂ ನೋಡಿದ್ದೀವಿ. JDS ಏನಿದೆ ಅನ್ನೋದನ್ನ 2028ಕ್ಕೆ ನಾವು ತೋರಿಸ್ಬೇಕು ಅಂತೇಳಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರು ಇವತ್ತು ನಮ್ಮ ಕೋಟೆ ತಾಲೂಕಲ್ಲಿ ಒಂದು ಗೊಂದಲಾಯ್ತಿತ್ತು. ಏನಪ್ಪ ಅಂತ ಹೇಳಿದ್ರೆ ಈ ಕ್ಯಾಂಡಿಡೇಟ್ನ ಆಯ್ಕೆ ಮಾಡೋ ವಿಚಾರ ಹಂತದಲ್ಲಿ ಭಾರಿ ನಮಗೆ ಸತಾಯಿಸಿ ಕೊನೆಯಲ್ಲಿ ಕ್ಯಾಂಡಿಡೇಟ್ನ ಆಯ್ಕೆ ಮಾಡಿಕೊಡ್ತಾ ಇದ್ರು. ಅದರಿಂದ ನಾವು ಇಲ್ಲಿ ಸಂಘಟನೆಯನ್ನು ಮಾಡಿ ನಾವು ಗೆಲ್ಲಕ್ಕೆ ಕಷ್ಟ ಆಯ್ತಿತ್ತು. ಈ ಸರಿ ನಮ್ಮ ಭಾಗ್ಯ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಕೋಟೆ ತಾಲೂಕಿನ ಒಂದು ಪುಣ್ಯದ ಒಂದು ಇದೇನೆಂದರೆ ಈ ಸರಿ ನಮಗೆ ಕೃಷ್ಣನಾಯಕರನ್ನ 2 ವರ್ಷ ಮುಂಚಿತವಾಗಿ ನಮಗೆ ಕ್ಯಾಂಡಿಡೇಟ್ನ NDA ಅಭ್ಯರ್ಥಿಯಾಗಿ ನಮಗೆ ಘೋಷಣೆಯನ್ನು ಮಾಡಿದ್ದಾರೆ. ಇದು ತುಂಬ ಸಂತೋಷದ ವಿಷಯ. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಕೃಷ್ಣನಾಯಕರು ಪ್ರತಿಯೊಂದು ವಿಚಾರದಲ್ಲೂ ಕೋಟೆಯ ಮನೆಯ ಮಗನಾಗಿ, ಅಣ್ಣ ತಮ್ಮಂದಿರಾಗಿ, ಎಲ್ಲ ಸಹೋದರಿಯರ ಅಣ್ಣ ತಮ್ಮಂದಿರಾಗಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಯಾವ ಒಂದು ವಿಚಾರ ಅಂತ ಏನಿಲ್ಲ, ಪ್ರತಿಯೊಂದು ವಿಚಾರದಲ್ಲೂ ಶಾಲೆ ಮಕ್ಕಳಿಗಿರ್ಬೋದು, ಬಡವರಿಗಿರ್ಬೋದು, ಅನಾಥರಿಗಿರ್ಬೋದು, ಹುಲಿ ದಾಳಿಯಲ್ಲಿ ಮೃತಪಟ್ಟಂಥ ರೈತರಿಗಿರ್ಬೋದು, ಯಾವ ವಿಚಾರದಲ್ಲಿ ಅಯ್ಯೋ ಅಂತ ಅವ್ರ ಹತ್ರ ಹೋದ್ರೂ ಆ ವ್ಯಕ್ತಿ ಇವತ್ತವರೆಗೂ ಯಾರನ್ನು ಬರಿಗೈಯಲ್ಲಿ ವಾಪಸ್ ಕಳಿಸಿಲ್ಲ. ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ, ಇವತ್ತು ಯಾವುದೇ ಅಧಿಕಾರ ಇಲ್ಲ ಅವ್ರಿಗೆ, ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ಒಂದಷ್ಟು ಪರ್ಸೆಂಟೇಜ್ ಅಮೌಂಟ್ನಲ್ಲಿ ನಮ್ಮ ಕೋಟೆ ತಾಲೂಕಿಗೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಮಾಡ್ಕೊಂಡು ಬಂದಿರ್ತಾರೆ. ಇದು ತಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಚಾರ. ಅದ್ರ ಜೊತೆಗೆ 2028ಕ್ಕೆ ನಾವು ಅವರನ್ನ ಗೆಲ್ಲಿಸಿ ನಮ್ಮ ಕೋಟೆ ತಾಲೂಕಿಗೆ ಅವರು ಮಾಡಿರುವಂಥ ಋಣವನ್ನು ತೀರಿಸ್ಕೋಬೇಕು ಅಂತೇಳಿ ನಮ್ಮ ಕೋಟೆ ತಾಲೂಕಿನ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಲ್ಲಿ ಕೇಳ್ಕೊಳ್ತಾ, ಜೊತೆಗೆ 27ನೇ ತಾರೀಕು ಕಾರ್ಯಕ್ರಮ ಇರೋದ್ರಿಂದ ಎಲ್ಲ ನಮ್ಮ ರಾಜ್ಯದ ನಾಯಕರುಗಳು ನಮ್ಮ ತಾಲೂಕಿಗೆ ಬರ್ತಾ ಇದ್ದಾರೆ. ಆದ್ದರಿಂದ ನಮ್ಮ ತಾಲೂಕಿನ ಎಲ್ಲ ಅಣ್ಣ ತಮ್ಮಂದಿರು, ಎಲ್ಲ ಗುರು ಹಿರಿಯರು, ಅಕ್ಕ ತಂಗಿಯರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ನಮ್ಮ ಕೃಷ್ಣನಾಯಕರ ಕೈಯನ್ನು ಬಲಪಡಿಸಿ ಕುಮಾರಣ್ಣನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಈ ಸಮಯದಲ್ಲಿ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ